ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ಜೆಡಿಎಸ್ ನ ಪರಿಸ್ಥಿತಿ ಏನು? ತಮ್ಮ ಬಳಿ ಅಷ್ಟು ಸಂಖ್ಯಾಬಲ ಇಲ್ಲದಿದ್ರೂ ಕೂಡ ನಮ್ಮ ಅಭ್ಯರ್ಥಿ ಕಣದಲ್ಲಿದ್ದಾರೆ, ಅವ್ರನ್ನ ಗೆಲ್ಲಿಸ್ಕೊಂಡು ಬಂದೇ ಬರ್ತೀವಿ ಅನ್ನುವಂತಹ ವಿಶ್ವಾಸದಲ್ಲಿ ಈ ಕ್ಷಣಕ್ಕೂ ಕೂಡ ದಳಪತಿಗಳಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಗಾದ್ರೆ ತಮ್ಮ ಬಳಿ ಇಲ್ಲದೆ ಇರುವಂತಹ ಸಂಖ್ಯಾಬಲ ಎಲ್ಲಿಂದ ತರ್ತಾರೆ ಅನ್ನೋದೇ ಪ್ರಶ್ನೆ ಇರೋದು. ಈಗ ತಾನೇ ಚಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಾ ಇದ್ರಲ್ಲ, ಕಾಂಗ್ರೆಸ್ ಶಾಸಕರು ಸಂಪರ್ಕದಲ್ಲಿದ್ದಾರಂತ, ಅವ್ರು ಯಾರಾದ್ರೂ ಬರ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿದ್ದಾರ. ಸಂಖ್ಯಾಬಲ ಇಲ್ಲದಿದ್ರೂ ಕೂಡ ಅಭ್ಯರ್ಥಿ ಕಣಕ್ಕಿಳಿಸಿದ್ದೆ ಜೆಡಿಎಸ್ಗೆ ಶುರುವಾಗಿದೆ ಅಡ್ಡ ಮತದಾನದ ಟೆನ್ಷನ್. ಕಾಂಗ್ರೆಸ್ ಬೆನ್ನಲ್ಲೇ ಜೆಡಿಎಸ್ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರ. ಇರುವ ಶಾಸಕರನ್ನ ಉಳಿಸಿಕೊಳ್ಳೋ ಪ್ರಯತ್ನ. ಗೋವಿಂದರಾಜು ಗೆಲುವಿಗೆ ದಳಪತಿಗಳು ಸರ್ಕಸ್ ಮಾಡ್ತಿದ್ದಾರೆ. ಶಾಸಕರ ಜೊತೆ ಸಭೆ ನಡೆಸಿದ್ದಾರಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು. ಇವತ್ತು ರೆಸಾರ್ಟ್ ಅಥವಾ ಹೋಟೆಲ್ಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ ತಮ್ಮ ಶಾಸಕರುಗಳನ್ನ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಶಿಫ್ಟ್ಗೆ ನಿರ್ಧಾರ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕೋಲಾರದ ರೆಸಾರ್ಟ್ ಅಥವಾ ಹೋಟೆಲ್ನಲ್ಲೇ ವಾಸ್ತವ್ಯ ಹೂಡ್ತಾರ ಶಾಸಕರುಗಳು. ಅಡ್ಡ ಮತದಾನ ಆಪರೇಷನ್ ಹಸ್ತದ ಭೀತಿ ತಡೆಯೋದಕ್ಕೆ ತಮ್ಮ ಶಾಸಕರುಗಳನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡೋದಕ್ಕೆ ಜೆಡಿಎಸ್ ನಾಯಕರು ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ತಮ್ಮ ಅಭ್ಯರ್ಥಿ ಪರ ಮತ ಚಲಾವಣೆಗೆ ಪ್ಲಾನ್ ರೂಪುಗೊಂಡಿದೆಯಂತೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ ಶಾಕ್ ಕೊಡ್ತಾರ ದಳಪತಿ. ಇರುವ 7 ಸ್ಥಾನಗಳಿಗೆ ನಾಳೆ ವಿಧಾನ ಪರಿಷತ್ನಲ್ಲಿ ಚುನಾವಣೆ ಆಗುತ್ತೆ. ಯಾರ ಪರವಾಗಿ ವೋಟ್ ಮಾಡ್ತಾರೆ, ಯಾವ ಪಕ್ಷದವರಿಗೆ ವೋಟ್ ಮಾಡ್ತಾರೆ, ತಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಮಾತ್ರ ವೋಟ್ ಮಾಡಿ ಸೈಲೆಂಟ್ ಆಗ್ತಾರ? ಇದು ಪ್ರಶ್ನೆ ಇರೋದು. ಏನ್ ಬೇಕಾದ್ರೂ ಆಗಬಹುದು. ಈಗ ತಾನೇ ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ಹೇಳಿದ್ರಲ್ಲ, ಏನ್ ಬೇಕಾದ್ರೂ ಆಗಬಹುದು, ನಾಳೆ ವೋಟ್ ಮಾಡಿ ಆಚೆ ಬರೋ ತನಕ ಕೂಡ ಹಿಂಗೆ ಆಗುತ್ತೆ ಅಂತ ಪ್ರೆಡಿಕ್ಷನ್ ಮಾಡಕ್ಕಾಗಲ್ಲ ಅಂತ. ಹಂಗಾಗಿ ಯಾವ ಶಾಸಕರು ಒಳಗಡೆ ಹೋಗಿ ತಮ್ಮ ಅಭ್ಯರ್ಥಿಯ ಪರವಾಗಿ ಮತ ಚಲಾವಣೆ ಮಾಡಿದ್ರ, ಬೇರೆ ಪಕ್ಷದ ಅಭ್ಯರ್ಥಿ ಪರವಾಗಿ ಅಡ್ಡ ಮತದಾನ ಮಾಡ್ಬಿಟ್ರ, ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂದ್ರೆ ನಾಳೆ ಚುನಾವಣೆ ಅಂದ್ರೆ ಮತದಾನ ಪ್ರಕ್ರಿಯೆ ಕಂಪ್ಲೀಟ್ ಆಗೋ ತನಕ ಕೂಡ ಹಿಂಗೆ ಆಗುತ್ತೆ ಅಂತ ಪ್ರೆಡಿಕ್ಷನ್ ಮಾಡಕ್ಕಾಗಲ್ಲ. ಯಾರ ರೆಸಾರ್ಟ್ ಅಲ್ಲಾದ್ರೂ ಇಡಿ, ಹೋಟೆಲ್ನಲ್ಲಾದ್ರೂ ಇಡಿ, ಶಾಸಕರು ನಾಳೆ ವೋಟಿಂಗಿಗಂತೂ ಬಂದೇ ಬರ್ತಾರ, ಕರ್ಕೊಂಡು ಬರ್ತಾರ. ವೋಟ್ ಮಾಡಿ ಆಚೆ ಬರೋ ತನಕ ಕೂಡ ನಾವು ವೇಟ್ ಅಂಡ್ ಸಿ ಅನ್ನೋ ರೀತಿಯಲ್ಲಿ ಕಾತ್ ನೋಡ್ಬೇಕಷ್ಟೇ.